ಇದು ಅವಾಗ ಇವಾಗ ಕೊಟ್ಟಿರೋದು ಇದು ಅಲ್ವಾ ಸರ್? ಈಗ ನೀವು ಏನಂದ್ರಿ ನಮಗೀಗ ನಾವು ಕೇಳಿದ್ದೇನು, ನಾವೀಗ RBI ಗೈಡ್ಲೈನ್ಸ್ ಕೊಡಿ. ಒಂದು ನಿಮಿಷ ಲೈವಲ್ಲೇ ಇರೋದು, ಅದು ನೀವು ಹೇಳಿ, ಅದು ನೀವು ಕೇಸ್ ಮಾಡ್ಕೊಳ್ಳಿ ಬೇಕಾಳಿ ಅಲ್ವಾ? ಒಂದು ನಿಮಿಷ ಬನ್ನಿ ಸರ್, ಇಲ್ಲಿ ಸರ್ ಬನ್ನಿ, ಗ್ರಾಹಕರು ಮನೆ ಹತ್ರ ಹೋದಂಗಲ್ಲ, ಬನ್ನಿ ನಮಗೆ ಉತ್ತರ ಕೊಡಿ. ಇವಾಗ ಒಂದೇ ಒಂದು ಕಂತಿಗೆ ನೀವು ಬಜಾಜ್ ಫೈನಾನ್ಸ್ ಮನೆ ಹತ್ರ ಹೋಗ್ಬಿಡ್ತೀರಾ? ಹಾಂ, ರೂಲ್ಸ್ ತೋರಿಸ್ಲಿ. ಇದೇ ಥರ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು. ಬನ್ನಿ ಸರ್. ಅಜರ ಹೇಳು, ಸ್ಟೇಟ್ಮೆಂಟ್ ಹೇಳು, ಏನಾಗಿದೆ? ನಮಸ್ಕಾರ. ಇಲ್ಲಿ ಬಜಾಜ್ ಫೈನಾನ್ಸಲ್ಲಿ ಬರೀ ಒಂದು ಮಂತು ಸೋಮೇಶ್ವರ್ ಅಂತೇಳಿ ಬರೀ ಒಂದು ಮಂತಲ್ಲಿ ಬರೀ 10 ದಿನ ಏನೋ ಅಮೌಂಟ್ ಕಟ್ಟಿದ್ದಿಲ್ಲ. 1 ಮಂತ್ ಡ್ಯೂ ಆಗಿದೆ ಫಸ್ಟ್ ಕಂತೆ ಮನೆ ಹತ್ರ ಬಂದು ಸುಮಾರು ಜೋರೆಲ್ಲ ಮಾಡ್ತಿದ್ರಂತೆ, ದೌರ್ಜನ್ಯ ಮಾಡ್ತಿದ್ರು. ಹಾಗಾಗಿ ನಾವು ಬಂದಿದ್ದು ಬರೀ ಕೇಳಕ್ಕೆ ಬಂದ್ರು ನಮ್ಗೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ಪುಸ್ತಕ ಅಂತ ಓಡೋಗ್ತೀವಿ. ಈಗ RBI ಗೈಡ್ಲೈನ್ಸ್ ಕೊಡಿ ಅಂತ ಹೇಳಿದ್ರೆ, ಯಾವುದೋ ಒಂದು ಕಿತ್ತೋದಿಂದ ಇದು ಕೊಟ್ಟು RBI ಗೈಡ್ಲೈನ್ಸ್ ಮತ್ತು ಸರ್ಕ್ಯುಲರ್ ಕೊಡಿ ಅಂತ ಹೇಳಿದ್ರೆ, ನೋಡಿ ಇದು ಕೊಟ್ಟಿದ್ದಾರೆ. ಅದು ಈಗ ಕಂಪ್ಯೂಟರ್ ಟೈಪ್ ಮಾಡಿಕೊಂಡು ನೋಡಿ ಇದನ್ನು ಕೊಟ್ಟಿದ್ದಾರೆ ನೋಡಿ, ಇದನ್ನು ಕೊಟ್ಟಿರೋದು. ದಯವಿಟ್ಟು ಸಾರ್ವಜನಿಕರಲ್ಲಿ ನಾವು ಕೇಳೋದು ಒಂದಿಷ್ಟೇ, ನೀವು ಕಾನೂನು ತಿಳ್ಕೊಳ್ಳಿಕ್ಕೆ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನೋಡಿರಿ ನಾವು RBI ಗೈಡ್ಲೈನ್ಸ್ ಕೊಡಿ ಮತ್ತು ಸರ್ಕ್ಯುಲರ್ ಕೊಡಿ ಅಂದಾಗ ಮ್ಯಾನೇಜರ್ಗಳು ಯಾವ ರೀತಿ ಓಡೋದ್ರ ಒಳಗೆ ಅಂತೇಳಿ, ಅದಕ್ಕೆ ಹೇಳೋ ಸಾರ್ವಜನಿಕರಿಗೆ ಸಂಪೂರ್ಣವಾದ ಮಾಹಿತಿ, ಕಾನೂನು ತಿಳುವಳಿಕೆ ಇರಬೇಕು ಅಂತ. ಈಗ ನೋಡಿ ನಾವು ಒಂದು ಕೇಳಿದ್ದಕ್ಕೆ ಇವಾಗ ಸರ್ಕ್ಯುಲರ್ ಕೊಡ್ತೀವಿ, ಹೌದು ನಮ್ಮ ಹತ್ರ ಸರ್ಕ್ಯುಲರ್ ಇದೆ, ರಿಕವರಿ ಏಜೆಂಟ್ ಒಂದೇ ಕಂತು EMI ಡ್ಯೂ ಆದಾಗ ನಾವು ಹೋಗ್ಬೋದು, ಗ್ರಾಹಕರ ಮನೆಗೆ ವಿಸಿಟ್ ಕೊಡ್ಬೋದು ಅಂತೇಳಿದೆ. ನಾವು ಸರ್ಕ್ಯುಲರ್ ಕೊಡ್ತೀವಿ ಮತ್ತು RBI ಗೈಡ್ಲೈನ್ಸ್ ಕೊಡ್ತೀವಿ ಅಂತ ಹೇಳಿ ಇವಾಗ ಇವರು ಒಳಗೆ ಹೋಗಿ ಕೂತ್ಕೊಂಡಿದ್ದಾರೆ. ನಾವು ಯಾವುದು ಲೈವಲ್ಲಿ ಏನೂ ಮಾತಾಡಲ್ಲ, ಲೈವಲ್ಲಿ ಕೇಳಲ್ಲ ನಾವು ಅಂತೇಳಿ ಇವರೆಲ್ಲರೂ ಒಳಗೆ ಕೂತಿದ್ದಾರೆ. ಮ್ಯಾನೇಜರ್ ಹೆಸರೇನು? ಸಚಿನ್ ಅಂತೇಳಿ. ನಾವೇನಾದ್ರೂ ಕೇಳಕ್ ಬಂದ್ರೆ ಏನು ಮಾತಾಡ್ತಿಲ್ಲ, ಏನಿಲ್ಲ, ಸುಮ್ಮನೆ ಒಳಗಡೆ ಹೋಗ್ತಿದ್ದಾರೆ. ಮತ್ತೆ ಈಗ ಯಾವ ರೀತಿ ಇವರು ದೌರ್ಜನ್ಯ ಮಾಡ್ತಾರೆ ಸಾರ್ವಜನಿಕರ ಮೇಲೆ ಅಂತ ಹೇಳಿದ್ರೆ, ಇವರಿಗೆ ಹೇಳೋರಿಲ್ಲ ಕೇಳೋರು. ಯಾಕಂದ್ರೆ ಸಾರ್ವಜನಿಕರಿಗೆ ಕಾನೂನು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಇವರು ಇದೇ ರೀತಿ ದೌರ್ಜನ್ಯ ಮಾಡೋ ಸಾರ್ವಜನಿಕರ ಮೇಲೆ. ಈಗ ನೋಡಿ, ಈಗ ನಾವು ಬಂದಿದ್ದೀವಿ, ನಾವು ಕೇಳ್ತಾ ಇದ್ದೀವಿ ಸರ್ಕ್ಯುಲರ್ ಕೊಡಿ ಅಂತ ಹೇಳಿ. ಈಗ ಸರ್ಕ್ಯುಲರ್ ಕೊಡಲ್ಲ, ನಾವು ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇದೇ ಇರೋದನ್ನು ಉಡಾಫಿಯನ್ನು ಉತ್ತರ ಕೊಟ್ಟಿದ್ದಾರೆ. ಈಗ ನಾವು ಈಗ ಏನಿದೆ ಕರಿಯಪ್ಪ, ಅವರಿಗೆ ಮ್ಯಾನೇಜರ್ ಕರೀರಿ, ಒಳಗೋಗ್ಬೇಡಪ್ಪ, ಇಲ್ಲೇ ನಿಂತ್ಕೋ. ಅಲ್ಲಿ ಎದುರುಗಡೆ ನೋಡ್ರಿ, ಎದುರುಗಡೆ ಬಂದ್ರೆ ನಾವು ಮತ್ತೆ ಲೈವ್ ತಗೊಂಡು ಅಲ್ಲಿಗೆ ಬರ್ತೀವಿ, ನಾವು ಅವ್ರಿಗೆ ಬರಕ್ಕೆ ಹೇಳಪ್ಪ ಸರ್. ಅವ್ರು ಕರೀರಿ, ಅವ್ರು ಬರ್ತಾರೆಲ್ಲ ಕೇಳಿಸಲ್ಲ, ನಾವೇ ಬರ್ತೀವಿ ಲೈವ್ ತಗೊಂಡು ಒಳಗೆ. ನೋಡಿಯಪ್ಪ, ಇವರು ನಿಜವಾಗ್ಲೂ ಇವರು ಸಾರ್ವಜನಿಕರ ಹಿತಾಸಕ್ತಿಯಿಂದ ಕೆಲಸ ಮಾಡೋದಾಗಿದ್ರು. ಒಂದು ಕನಿಷ್ಠ ಪಕ್ಷ ಇವರಲ್ಲಿ ಮಾನವೀಯತೆ ಇದೆ. RBI ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿ ಸಾರ್ವಜನಿಕರ ಹತ್ರ ಯಾವುದ್ಯಾವುದೋ ರಿಕವರಿ ಏಜೆಂಟ್ಗಳು ಅವ್ರು ಹೇಗಿರ್ತಾರೆ ಅಂತೇಳಿ ಒಂಥರ ರೌಡಿಗಳ ಥರ ಇರ್ತಾರೆ, ರೌಡಿಗಳಿಗಿಂತ ಕಡೆಯಾಗಿರ್ತಾರೆ ಅವರು. ಅವ್ರನ್ನ ಕಳಿಸಿ ಮನೆ ಹತ್ರ ಹೇಗೆ ಬೇಕಾಗಿ ಮನೆ ಹತ್ರ ಪೇಷಂಟ್ ಇರೋದನ್ನು ನೋಡಲ್ಲ, ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತಲೂ ನೋಡಲ್ಲ, ಏಕಾಏಕಿಯಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡೋದು. ಮತ್ತು ಇದೇ ರೀತಿ ಗುಂಡಾಗಿರಿಸಂ ಮಾಡೋದು. ಅವ್ರ ಹತ್ರ ಒಂದು ID ಕಾರ್ಡ್ ಇರಲ್ಲ, ಅವ್ರಿಗೆ ಏನು DRA ಎಕ್ಸಾಮಲ್ಲಿ ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅನ್ನೋದು ಕನಿಷ್ಠ ಪಕ್ಷ ತಿಳುವಳಿಕೆನೂ ಇರಲ್ಲ. ಈ ರೀತಿ ದೌರ್ಜನ್ಯ ಮಾಡಿದ. ಈಗ ನಾವು ಕೇಳ್ತಾ ಇದ್ದೀವಿ ಬಂದು ಮ್ಯಾನೇಜರಿಗೆ, ನಮಗೆ RBI ಗೈಡ್ಲೈನ್ಸ್ ಕೊಡಿ ಅಂತೇಳಿ. ಇವರು ಒಳಗೋಗಿ ನಾವು ಯಾವುದು ಸ್ಟೇಟ್ಮೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ನಂಬರ್ ಕೊಟ್ಟಿರಲ್ಲ. ಹಾಂ ನೋಡಿ, ಫೋನ್ ನೋಡಿ ಒಂದು. ಇದೇ ರೀತಿ ಕಾನೂನು ಜನಗಳಿಗೆ ಸಾರ್ವಜನಿಕ ಮಾಹಿತಿ ಆಗಲಿ ಕಾನೂನು ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವರು ಇದೇ ರೀತಿ ದೌರ್ಜನ್ಯ ಮಾಡೋದು. ಹಾಂ, ರಮೇಶ್ ಸರಾ? ಸರ್ ನಮಸ್ತೆ ಸರ್. ಈಗ ಅವರು ಏನಂದರು ಕೆಳಗೆ, ನಾವು ಸರ್ಕ್ಯುಲರ್ ಮತ್ತು RBI ಗೈಡ್ಲೈನ್ಸ್ ಕೊಡ್ತೀವಿ ಅಂದರು. ಈಗ ಮೇಲೆ ಬಂದು ಇಷ್ಟೊತ್ತಂಗ ಆದರೂ ಇಲ್ಲ, ನಮ್ಮ ಹತ್ರ RBI ಗೈಡ್ಲೈನ್ಸು ಇಲ್ಲ, ಸರ್ಕ್ಯುಲರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ ಹಾಂ, ಅಷ್ಟೇ. ಹಾಂ, ಅದೇ ಒಂದು ಎಷ್ಟು ಗ್ರಾಮಾಂತರ ಸ್ಟೇಷನ್ಗೆ ಒಂದು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹಾಂ ನೋಡ್ರಪ್ಪ, ತೋರ್ಸೋಣ. ಇದು ಶಿವಮೊಗ್ಗದಲ್ಲಿ BH ರೋಡಲ್ಲಿ ಏನು ಅಪೇರ್ ಶೋರೂಮ್ ಇದೆಯಲ್ಲ, ಅದರ ಆಪೋಸಿಟ್ ಇರುವಂತಹ ಶೋರೂಮು. ನೋಡಿರಿ, ಇವ್ರು ಯಾರೂ ಬರಲ್ವಂತಿವರು, ಒಳಗೆಲ್ಲ ಕೂತ್ಕೊಂಡಿದ್ದಾರೆ. ಕಳ್ಳರ ಥರ ಹೋಗಿ ಒಳಗಡೆ ಕೂತ್ಕೊಂಡಿದ್ದಾರೆ. ಅಷ್ಟು ಇವರು
ಆರ್ ಬಿ ಐ ಗೈಡ್ಲೈನ್ಸ್ಗಳನ್ನು ಫಾಲೋಅಪ್ ಮಾಡೋರು ಸಾರ್ವಜನಿಕರಿಗೆ ಬಂದು ಹೇಳ್ಬೇಕು ನಮಗೆ ಮಾಹಿತಿ. ಇವರು ಹೋಗಿರೋದು ಕಾನೂನು ವ್ಯಾಪ್ತಿಲಿಂದ ಇವ್ರು ಮಾಡಿದ್ದಾರೆ ಅಂದಾಗ ಇವ್ರು ನಮಗೆ ಬಂದು ಮಾಹಿತಿ ಸ್ಟೇಟ್ಮೆಂಟ್ ಕೊಡಬೇಕಲ್ವಾ? ಯಾಕೆ ಹೆದರ್ಬೇಕು ಇವರು? ನೋಡ್ರಿ, ಈಗ ಅವ್ರಿಗೆ ಏಜೆಂಟ್ಗಳು ಅಂತಾರೆ, ಒಂದು ಡಿಸಿಪ್ಲಿನ್ ಅನ್ನೋದು ಇರಲ್ಲ. ಬಾಯಿಲಿ ಗುಟ್ಕ ಎಲ್ಲ ಹಾಕ್ಕೊಂಡು ಮನೆ ಹತ್ರ ಹೆಡ್ಫೋನ್ ಹಾಕೊಂಡು ಒಂಥರ ಏಕಾಏಕಿ ಏನು ಅಂತ ಹೇಳಿದ್ರೆ ಮನೆ ಹತ್ರ ಹೋದಾಗ ಸಾರ್ವಜನಿಕರು ಹೆದರ್ಬಿಡ್ಬೇಕು ಇವ್ರನ್ನ ನೋಡಿ. ಆ ಥರ ಇವ್ರ ವರ್ತನೆ ಇರುತ್ತೆ ನೋಡಿ. ಇದು ಅಥೇರ್ ಶೋರೂಮು ಮುಂದೆ ಭಾಗದಲ್ಲಿರುವಂತಹ ಬಜಾಜ್ ಫೈನಾನ್ಸ್. ಹೀಗೆ ಅಂತ ಸುಮಾರು ಜನಕ್ಕೂ ಇದೇ ರೀತಿ ದೌರ್ಜನ್ಯ ಮಾಡೋದು ಸುಮಾರು ಜನಕ್ಕೆ. ಈಗ ಈ ಲೈವನ್ನು ನಾವು ಎಂಡ್ ಮಾಡ್ತಾ ಇದ್ದೀವಿ. ಮುಂದೆ ಈಗ ನೆಕ್ಸ್ಟು ನಾವು ಗ್ರಾಮಾಂತರ ಸ್ಟೇಷನಿಗೆ ಹೋಗಿ ಇವ್ರ ಮೇಲೆ ಏನಿದೆ ನಾವು ರೈಟ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ಅಲ್ಲೇ ಕರ್ಸ್ಕೊತೀವಿ. ಏನು ಆರ್ ಬಿ ಐ ಗೈಡ್ಲೈನ್ಸ್ ಇವರೆಲ್ಲ ನಮಗೆ ಕೊಡಲ್ಲ ಅಂತ ಹೇಳಿದ್ರು, ಇಲ್ಲಿ ಪೊಲೀಸರು ಬಂದಾಗ ಕೊಡ್ತೀನಿ ಅಂತ ಹೇಳಿ ಇವಾಗ ಏನು ಕೊಡಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ನಾವು ಸ್ಟೇಷನಿಗೆ ಹೋಗಿ ನಾವು ಸ್ಟೇಷನ್ ಮುಖಾಂತರನೇ ನಾವು ಏನಿದೆ ಇವ್ರೇನು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಮಾಡಿದಾರೋ ಇಲ್ವೋ ಅನ್ನೋದನ್ನು ನಾವು ಅಲ್ಲೇ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು.